ನಮಸ್ಕಾರ ಫ್ರೆಂಡ್ಸ್. ಇವತ್ತು ಪರ್ಸ್ನಲ್ ಹಾಟ್ಸ್ಪಾಟ್ಸ್ ಯಾವ ಥರ ಅಂದರೆ ನೀವು ಹಾಟ್ಸ್ಪಾಟ್ನ ಯಾವ ಥರ ಆನ್ ಮಾಡ್ಕೋಬೇಕು, ಯಾವ ಥರ ನೇಮ್ ಹಾಗೂ ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕು, ಹಾಗೆ ನೀವು ಎಷ್ಟು ಡಿವೈಸ್ಗಳಿಗೆ ಕನೆಕ್ಟ್ ಮಾಡ್ಕೋಬೇಕಂತಲೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಅಂಥೇಳಿ ನೀವು ಲಿಮಿಟ್ನು ಸೆಟ್ ಮಾಡಿಕೊಂಡು ನೀವು ಅವರಿಗೆ ನಿಮ್ಮ ಹಾಟ್ಸ್ಪಾಟ್ ಆನ್ ಮಾಡಿ ಕೊಡ್ಬೋದು. ಹಾಗೆ ನಿಮ್ಮ ಹಾಟ್ಸ್ಪಾಟ್ ಆನ್ ಮಾಡಿ ಇಟ್ಟಿರ್ತಾರಲ್ಲ, ಅದು ನಿಮ್ಮ ಫ್ರೆಂಡ್ಸ್ ಯೂಸ್ ಮಾಡಿ ಹಾಗೇ ಬಿಟ್ಬಿಡ್ತಾರೆ. ಹಾಗೆ ನಿಮ್ಮ ಹಾಟ್ಸ್ಪಾಟ್ ಆನೇ ಇರುತ್ತೆ ಫ್ರೆಂಡ್ಸ್. ಅದನ್ನು ಆಟೋಮೆಟಿಕ್ಲಿ ಯಾರು ನಿಮ್ಮ ಫ್ರೆಂಡ್ಸಿಗೆ ಕೊಟ್ಟಿದೆ ಅವರು ಡಿಸ್ಕನೆಕ್ಟ್ ಮಾಡೋರಲ್ಲ, 10 ಮಿನಿಟ್ಸ್ನೊಳಗೆ ಅದು ನಿಮ್ಮ ಹಾಟ್ಸ್ಪಾಟ್ ಆಟೋಮೆಟಿಕ್ಲಿ ಆಫ್ ಆಗಿಬಿಡಬೇಕು. ಆ ಥರ ಸೆಟ್ಟಿಂಗ್ನ ಇವತ್ತು ಹೇಳ್ಕೊಡ್ತಾಯಿದ್ದೀನಿ, ಬನ್ನಿ. ನೀವು ಇಲ್ಲಿ ಸೆಟ್ಟಿಂಗ್ ಅಂತಿದೆ ನೋಡಿ ಫ್ರೆಂಡ್ಸ್, ಈ ಸೆಟ್ಟಿಂಗ್ನ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕನೆಕ್ಷನ್ ಆ್ಯಂಡ್ ಶೇರಿಂಗ್ ಅಂತಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಮೇಲೆ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪರ್ಸ್ನಲ್ ಹಾಟ್ಸ್ಪಾಟ್ಸ್ ಅಂತಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪರ್ಸ್ನಲ್ ಹಾಟ್ಸ್ಪಾಟ್ ಅಂತಿದೆ ನೋಡಿ ಮೇಲೆ ಫ್ರೆಂಡ್ಸ್. ಶೇರ್ ಯುವರ್ ಮೊಬೈಲ್ ಡಿವೈಸ್ ಆ್ಯಂಡ್ ವೈಫೈ ಅಂದರೆ ಈ ಥರ ಆನ್ ಮಾಡಿಕೊಂಡ್ರೆ ನಿಮ್ಮ ಹಾಟ್ಸ್ಪಾಟ್ ಆನ್ ಆಗಿಬಿಡುತ್ತೆ. ಹಾಗೆ ನೀವು ಇಲ್ಲಿ ತೆಳಗೆ ನೋಡಿ ಹಾಟ್ಸ್ಪಾಟ್ ಸೆಟ್ಟಿಂಗ್ ಅಂತಿದೆ ನೋಡಿ ಫ್ರೆಂಡ್ಸ್. ಈ ಥರ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೀವು ಹೆಸರನ್ನ ಯಾವುದೇ ಹೆಸರನ್ನು ಕೊಡ್ಬೋದು. ನಿಮಗೆ ನಿಮ್ಮ ಹೆಸರನ್ನು ಕೊಡ್ಬೋದು. ನಮ್ಮ ಹೆಸರು ನಿಮ್ಮ ಹೆಸರನ್ನು ಇಲ್ಲಿ ಕೊಡ್ಬೋದು. ಯಾವ ಥರ ಬೇಕಾದರೂ ನೀವು ಇಲ್ಲಿ ಹೆಸರು ಕೊಡ್ಕೋಬೋದು. ಹಾಗೆ ನಮ್ಮ ಚಾನಲ್ನ ನೇಮ್ ಕೊಟ್ಟಿದ್ದೀನಿ. ಇಲ್ಲಿ ಕೆಳಗಡೆ ನೀವು ಯಾವುದೇ ಪಾಸ್ವರ್ಡ್ ನಿಮ್ಮ ಮೊಬೈಲ್ ಸೆಕ್ಯೂರಿಟಿ ಅಂತಿದೆ ನೋಡಿ ಫ್ರೆಂಡ್ಸ್. ಇದನ್ನು ಇಲ್ಲಿ ಇದೆ ಫಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಟ್ಕೊಂಡ್ಬಿಡಿ. ಹಾಗೆ ಇಲ್ಲಿ ಫ್ರೆಂಡ್ಸ್ ಈ ಥರ ಹೊಡೆದ್ರೆ ಹೈಡ್ ಆಗಿಬಿಡುತ್ತೆ ಫ್ರೆಂಡ್ಸ್, ಮೇಲೆ ಕಾಣಿಸೋದಿಲ್ಲ ನೀವು ಹಾಟ್ಸ್ಪಾಟ್ ಯೂಸ್ ಮಾಡ್ಲಿಕ್ಕೆ ಕೊಟ್ಟಿರಿ ಅಂಥೇಳಿ. ಹಾಗೆ ಇಲ್ಲಿ ಕೆಳಗಡೆ ಇದೆ ನೋಡಿ ಫ್ರೆಂಡ್ಸ್, ಯೂಸ್ ವೈಫೈ 6 ಅಂಥೇಳಿ ಫ್ರೆಂಡ್ಸ್. ಇದನ್ನು 2.4 GHz ಕೊಟ್ಬಿಡಿ. ನಿಮಗೆ ಅತಿ ಸ್ಪೀಡಲ್ಲಿ ನೀವೇ ಯೂಸ್ ಮಾಡ್ತಾಯಿದ್ರೆ ಅಂದರೆ 5 GHz ಕೊಡ್ಬೋದು. ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೊಡಬೇಕಂದ್ರೆ 2.4 GHz ಕೊಟ್ಬಿಡಿ ಫ್ರೆಂಡ್ಸ್. ಹಾಗೆ ಈ ಥರ ಸೆಟ್ ಮಾಡಿಕೊಂಡು ಬ್ಯಾಕ್ ಬಂದುಬಿಡಿ. ಈ ಥರ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ಈ ಥರ QR ಕೋಡ್ ಕೊಟ್ಟು ನೀವು ಸ್ಕ್ಯಾನ್ ಮಾಡಿಕೊಂಡು ಸ್ಕ್ಯಾನ್ ಮಾಡಿ ಅವರಿಗೆ ನೀವು ಹಾಟ್ಸ್ಪಾಟ್ನ ಕೊಡ್ಬೋದು. ಹಾಗೆ ಇಲ್ಲಿ ಕೆಳಗಿದೆ ನೋಡಿ ಫ್ರೆಂಡ್ಸ್, ಕನೆಕ್ಷನ್ ಮ್ಯಾನೇಜ್ಮೆಂಟ್ ಅಂಥೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಪದೇ ಯಾರೋ ಒಬ್ಬರು ನೀವು ಹಾಟ್ಸ್ಪಾಟ್ ಆನ್ ಮಾಡಿದ್ರೆ ಯಾರೋ ಒಬ್ಬರು ಕನೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂತಂದರೆ ಅವ್ರನ್ನ ಇಲ್ಲಿ ನೀವು ಬ್ಲ್ಯಾಕ್ನೂ ಮಾಡ್ಬೋದು ಫ್ರೆಂಡ್ಸ್. ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ಡಿವೈಸ್ ಕನೆಕ್ಷನ್ ಲಿಮಿಟ್ ಅಂತಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನೀವು ಎಷ್ಟು ಡಿವೈಸ್ಗಳಿಗೆ ಕನೆಕ್ಟ್ ಆಗಬೇಕಂತೇಳಿ ನೀವೇ ಸೆಲೆಕ್ಟ್ ಮಾಡ್ಕೋಬೋದು. ನೀವು ಫ್ರೆಂಡ್ಸ್ ಒಬ್ಬರಿಗೆ ಕೊಡಬೇಕಂತಂದರೆ ಒಂದು ಅಂತೇಳಿ ಸೆಲೆಕ್ಟ್ ಮಾಡ್ಕೊಂಡು ಕನ್ಫರ್ಮ್ ಅಂತ ಕೊಟ್ಬಿಡಿ. ಅವ್ರಿಗೆ ಇಷ್ಟೇ ಕನೆಕ್ಟ್ ಆಗುತ್ತೆ. ಬೇರೆ ಯಾರಾದರೂ ವೈಫೈ ಆನ್ ಮಾಡಿಕೊಂಡ್ರೆ ನಿಮ್ಮ ಹಾಟ್ಸ್ಪಾಟ್ ಅವರಿಗೆ ಕಾಣಿಸೋದಿಲ್ಲ ಹಾಗೂ ಕನೆಕ್ಟ್ನೂ ಆಗೋದಿಲ್ಲ. ಹಾಗೆ ನೀವು ಡಾಟಾ ಲಿಮಿಟ್ನೂ ಇಡ್ಬೋದು, ನೀವು ಎಷ್ಟು ಬೇಕಾದರೂ ಇಡ್ಬೋದು. ಇಲ್ಲಿ ನೋಡಿ 10 MB ತನಕ ಇದೆ, 10 MB ಇದೆ, 50 MB ಇದೆ, 100 MB ಇದೆ, 200 MB ಇದೆ, 500 MB ಇದೆ, 1 GB to 10 GB ತನಕ ಇದೆ. ಹಾಗೆ ಇನ್ನೂ ಹೆಚ್ಚು ನೀವು ಅನ್ಲಿಮಿಟೆಡ್ ಎಷ್ಟು ಯೂಸ್ ಮಾಡಲಿ ಅಂಥೇಳಿ ಇದು ಮಾಡ್ಬೋದು ಫ್ರೆಂಡ್ಸ್. ನೀವು ಯಾವುದು ಬೇಕಾದರೂ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕನ್ಫರ್ಮ್ ಕೊಟ್ಬಿಟ್ರೆ ಕನ್ಫರ್ಮ್ ಆಗಿಬಿಡುತ್ತೆ ಫ್ರೆಂಡ್ಸ್. ಬ್ಯಾಕ್ ಬಂದುಬಿಟ್ಟು ಇಲ್ಲಿ ನೋಡಿ ಫ್ರೆಂಡ್ಸ್, ತೆಳಗಿದೆ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿದೆ ನೋಡಿ ಫ್ರೆಂಡ್ಸ್. ಇದನ್ನ ಕ್ಲಿಕ್ ಮಾಡ್ಕೊಂಡು ಆಟೋಮೆಟಿಕ್ಲಿ ಟರ್ನ್ ಆಫ್ ಪರ್ಸ್ನಲ್ ಹಾಟ್ಸ್ಪಾಟ್ಸ್ ಅಂತಿದೆ ನೋಡಿ ಫ್ರೆಂಡ್ಸ್. ಇದನ್ನು ಆನ್ ಮಾಡಿಕೊಂಡ್ರೆ ನಿಮ್ಮ ಫ್ರೆಂಡ್ಸು ಇವಾಗ ಯೂಸ್ ಮಾಡ್ತಾಯಿದ್ದಾರೆ ಅಲ್ಲ ಫ್ರೆಂಡ್ಸ್, ನೀವು ಯೂಸ್ ಮಾಡಿ ಕೊಟ್ಟಿರ್ತಾರಲ್ಲ, ಅವರು ಒಂದೊಂದು ಟೈಮ್ ಹಾಗೇ ಯೂಸ್ ಮಾಡಿಕೊಂಡು ಅವ್ರಿಗೆ ಏನೋ ಕೆಲಸ ಬರುತ್ತೆ ಬಿಟ್ಟು ಹೋಗಿಬಿಡ್ತಾರೆ. ಅದು ಹಾಟ್ಸ್ಪಾಟ್ ನಿಮ್ಮದು ಅದೇ ಆನೇ ಇರುತ್ತೆ ಫ್ರೆಂಡ್ಸ್. ಅಲ್ಲಿ ಮ್ಯಾಗೆ ಅದನ್ನು 10 ನಿಮಿಷದಲ್ಲಿ ಅದು ಯಾವುದೇ ಡಿವೈಸ್ ಕನೆಕ್ಟ್ ಇರಲಿಲ್ಲ ಅಂದರೆ ಆಟೋಮೆಟಿಕ್ಲಿ ಆಫ್ ಆಗಿಬಿಡುತ್ತೆ ಫ್ರೆಂಡ್ಸ್. ಇಷ್ಟು ಇವತ್ತಿನ ಈ ವಿಡಿಯೋ ಪರ್ಸನಲ್ ಹಾಟ್ಸ್ಪಾಟ್ ಬಗ್ಗೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟೆಕ್ ಮಾಸ್ಟರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್.